ನಮಸ್ಕಾರ ಸ್ನೇಹಿತರೆ, ನಾಳೆ ಗುಂಡ್ಲುಪೇಟೆಯ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ 41ನೇ ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ದೈವ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಓದುವಂತಹ ಸಂದರ್ಭದಲ್ಲಿ ಅವರ ಒಂದು ಕೈಯಿಂದನೇ ನಾನು ಮಿಮಿಕ್ರಿಗೆ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸುಸಂದರ್ಭ ನನಗೆ ಒದಗಬಹುದು. ಹಾಗಾಗಿ ಅವರ ಧ್ವನಿಯನ್ನು ನಾನು ಕಡಿಮೆ ಮಾಡ್ತಾ ಇದ್ದೇನೆ. ಇಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳೇ ದಯಮಾಡಿ ಕ್ಷಮೆ ಇರಲಿ. ಯಾಕಂದರೆ ರಾಷ್ಟ್ರ ನಾಯಕರಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಅವರ ಒಂದು ವ್ಯಕ್ತಿತ್ವಕ್ಕೆ, ಆ ಒಂದು ಘನತೆಗೆ, ಅವರ ಹೆಸರಿಗೆ ಒಂದು ಯಾವುದೇ ರೀತಿ ಕಳಂಕ ಬರಬಾರ್ದು ಮತ್ತು ಅವರಿಗೆ ಒಂದು ಚೂರು ಕೂಡ ವ್ಯಕ್ತಿತ್ವಕ್ಕೆ ಅಪಮಾನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಮಿಮಿಕ್ರಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವರು ಯಾವಾಗಲೂ ಕೂಡ ಡೈಮಂಡು ಗೋಲ್ಡ್ ಇದ್ದಂಗೆ. ಹಾಗಾಗಿ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ನಾಳೆ ನಡೀತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಅವರು ಇದ್ದಿದ್ರೆ ಹೇಗೆ ಮಾತಾಡ್ತಾ ಇದ್ರು ಅಂತಕ್ಕಂತಹ ಒಂದು ಪುಟ್ಟ ಪರಿಕಲ್ಪನೆ ಕೇಳಿ ಸ್ನೇಹಿತರೆ. ಈ ಕ್ಷೇತ್ರದ ನನ್ನ ಪ್ರೀತಿಯ ಬಾಂಧವರೇ, ಈ ಪುಣ್ಯಭೂಮಿಯಲ್ಲಿ ನಾನು ಬದುಕಿದರೆ ಇಂದಿನ ಈ ಒಂದು ದೃಶ್ಯ ನೋಡಿದಾಗ ನನ್ನ ಹೃದಯ ತುಂಬಿ ಹೋಗ್ತಾಯಿತ್ತು. ಈ ದೇವರಾಜ ಅರಸು ಕ್ರೀಡಾಂಗಣ ಅಂತಕ್ಕಂಥದ್ದು ಏನಿದೆ, ಇದು ನನ್ನ ಜೀವನದ ಒಂದು ಹೋರಾಟ, ಜನಪರವಾದಂಥ ಒಂದು ಸೇವೆ ಮತ್ತು ನಿಮ್ಮ ಪ್ರೀತಿ ಎಲ್ಲವೂ ಕೂಡ ನೆನಪಾಗ್ತಾ ಇದೆ. ಈ ಒಂದು 41 ವರ್ಷಗಳಿಂದ ಈ ಗಣೇಶೋತ್ಸವವನ್ನು ಈ ಕ್ಷೇತ್ರದಲ್ಲಿ ಸಂಸ್ಕೃತಿಯ ಹಬ್ಬವಾಗಿ ಮಾಡ್ಕೊಂಡು ಬಂದಾಯಿದ್ದೀರಿ. ಇದು ಕೇವಲ ಒಂದು ಭಕ್ತಿ ಅಲ್ಲ, ಇದು ನಮ್ಮ ಒಗ್ಗಟ್ಟಿನ ಚಿಹ್ನೆಯಾಗಿದೆ. ಜನರು, ಯುವಕರು, ಕಲಾವಿದರು, ರೈತರು ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಗುಂಡ್ಲುಪೇಟೆ. ನನ್ನ ಮಗ ಗಣೇಶ್ ಪ್ರಸಾದ್ ಇಂದು ನಿಮ್ಮ ಪ್ರತಿನಿಧಿ. ಅವನೊಳಗೆ ನನ್ನ ಕನಸುಗಳು, ನಿಮ್ಮ ಹಂಬಲಗಳು ಸೇರಿಕೊಂಡಿವೆ. ಅವರು ಜನರ ಸೇವೆಗೆ ತೊಡಗಿಸ್ಕೊಂಡಿರೋದನ್ನು ನೋಡ್ತಾ ಇದ್ದರೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ. ನನ್ನ ಶ್ರೀಮತಿ ಗೀತಾ ಮಹದೇವ್ ಪ್ರಸಾದ್ರವರು ಕೂಡ ನನ್ನ ಜೀವನದ ಶಕ್ತಿ, ನನ್ನ ಬಲ. ಅವರು ಇಂದು ನಮ್ಮ ಜನರೊಂದಿಗೆ ಭಾಳ ತಾಳ್ಮೆಯಿಂದ, ಪ್ರೀತಿಯಿಂದ ನಿಂತಿದ್ದಾರೆ. ಅವರು ನನ್ನ ಈ ಒಂದು ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಜನರೇ, ನಾನು ಇಲ್ಲದಿದ್ದರೂ ನಿಮ್ಮ ಪ್ರೀತಿ ನನ್ನ ಮನೆಯೊಳಗೆ ಜೀವಂತವಾಗಿದೆ. ಗಣೇಶ್, ನೀನು ನಿನ್ನ ತಾಯಿಯ ಬಲದಿಂದ, ಜನರ ಆಶೀರ್ವಾದದಿಂದ ಈ ಕ್ಷೇತ್ರದ ಹೊಸ ಬೆಳಕಾಗು. ಈ ಗಣೇಶೋತ್ಸವ ರಸಸಂಜೆ ಅಂತಕ್ಕಂಥದ್ದು ಏನಿದೆ, ಇದು ಕೇವಲ ಮನೋರಂಜನೆ ಅಲ್ಲ, ಇದು ನಮ್ಮ ಸಂಸ್ಕೃತಿಯ ಒಂದು ಶಕ್ತಿಯಾಗಿದೆ, ನಮ್ಮ ಊರಿನ ಒಂದು ಒಗ್ಗಟ್ಟಿನ ಬಲ ಆಗಿದೆ. ನಾನು ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದೀನಿ. ಗಣೇಶ ದೇವರು ಎಲ್ಲರಿಗೂ ಕೂಡ ಶಾಂತಿ ಮತ್ತು ಪ್ರಗತಿಯನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಇಂತಿ ನಿಮ್ಮ ಪ್ರೀತಿಯ ಎಚ್.ಎಸ್. ಮಹದೇವ್ ಪ್ರಸಾದ್.